ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ. ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ದೀವಿ. ಒಂದು ಪಕ್ಷದ ನಿಲುವು, ಪಕ್ಷದ ಹೇಳ್ತಿದ್ದೀರಲ್ಲ, ನೆನ್ನೆ ಯಾರು ನೀವು ಕೇಳಿದ್ರಿ, ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ಸ್ವಲ್ಪ ನಿಲ್ಲಿಸಬೇಕು. ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ. ಇವ್ರು ನಾನು ಮಾಡಿದೆ ಪ್ರತಿಯೊಂದು ಅಂತಾರಲ್ಲ, ಮಹಾರಾಜರು ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ, ಮೋದಿಯವರೇನು ಮಾಡಲಿಲ್ವಾ? ನೀವೆಲ್ಲರೂ ಮೋದಿಯವ್ರ ಹೆಸರು ಹೇಳಿದ್ದಾರೇನ? ನಾನು ಮಾಡಿದೆ ಹಂಗಾರೆ ಮೋದಿಯವರೇನು ಮಾಡಲಿಲ್ವಾ? ಮೋದಿಯವ್ರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ. ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟಿಡಬೇಕಂದ್ರೆ ಇನ್ನು ಶತಮಾನ ಹೋದ್ರೂ ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು, ಅಷ್ಟು ಋಣ ಇದೆ ಮೈಸೂರು ಮೇಲೆ. ಮೊದಲು ನಾವು ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದದ್ದನ್ನ ನೆನಪಿಸ್ಕೊಳ್ಳಿ. ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು, ಯಾರ ನೆಲದಲ್ಲಾದ್ರು ಅಂತ, ಯಾರಿಂದಾದ್ರು, ಯಾರ ನಾಮಬಲದಿಂದ ಆದ್ರು ಅಂತ.